ಶೌಚಾಲಯ ನಿರ್ಮಾಣ ಮಾಡುವುದರಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿರುವ ಒಂದು ಖಾಸಗಿ ಹೋಟೆಲ್ ಬೇರೆಯವರಿಗೂ ಸಹ ಮಾದರಿಯಾಗುತ್ತದೆ. ಹಿರಿಯೂರಿನ ಬಳಿ ಸರ್ಕಾರಿ ಬಸ್ಸುಗಳು ನಿಲ್ಲುವಂಥ ಈ ಪಾರಿಜಾತ ಹೋಟೆಲ್ನ ಹೊಸ ಶೌಚಾಲಯವನ್ನು ವೀಕ್ಷಣೆ ಮಾಡಿದಾಗ ಯಾವ ರೀತಿ ಧಾರಾಳವಾಗಿ ಹಣ ಖರ್ಚು ಮಾಡಿ ಅಗಾಧ ಪ್ರಮಾಣದಲ್ಲಿ ಸ್ಥಳ ಮತ್ತು ಗಾಳಿ ಬೆಳಕು ಎಲ್ಲದಕ್ಕೂ ಅವಕಾಶ ನೀಡಿ ಪ್ರಯಾಣಿಕರಿಗೆ ಸುಖಮಯವಾಗಿ ಶೌಚಾಲಯಗಳನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಮಾಡಿರೋದನ್ನ ನೋಡಿದರೆ ನಿಜವಾಗಲೂ ಇನ್ನೊಬ್ಬರಿಗೆ ಮಾದರಿ ಆಗುವಂತಿದೆ. ಸ್ವಚ್ಛತೆಯಲ್ಲಿ ಉನ್ನತ ಮಟ್ಟ, ಕಲ್ಲುಗಳು, ಗ್ರಾನೈಟ್ಸ್ಗಳು ಅಗಾಧವಾದ ಸೈಜ್ನಲ್ಲಿ, ಸ್ಥಳಾವಕಾಶ, ಬಹಳಷ್ಟು ಸ್ಥಳಾವಕಾಶ. ಈ ರೀತಿ ಸ್ಥಳಾವಕಾಶ ನೀಡಿ ಸಾಮಾನ್ಯವಾಗಿ ಶೌಚಾಲಯಗಳನ್ನು ಕಟ್ಟುವುದಿಲ್ಲ. ಆದರೆ ಇದೊಂದು ಹೋಟೆಲ್ ಮಾತ್ರ ವಿಭಿನ್ನ ರೀತಿಯಲ್ಲಿ ಶೌಚಾಲಯಗಳನ್ನು ಕಟ್ಟಿರುವುದರಿಂದ ಇದು ನೋಡುಗರ ಗಮನ ಸೆಳೆಯುವಂತಿದೆ. ಹಾಗಾಗಿ ಶೌಚಾಲಯ ನಿರ್ಮಾಣ ಮತ್ತು ಅದರ ಬಳಕೆಯ ಬಗ್ಗೆ ಸಾರ್ವಜನಿಕರಿಗೆ ಬಹಳಷ್ಟು ತರಬೇತಿ ನೀಡಿದಾಗ ಮಾತ್ರ ಈ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಆಮೇಲೆ ಖಾಸಗಿ ರಂಗದವರು ಶೌಚಾಲಯ ನಿರ್ಮಾಣಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಮುನ್ನೆಜ್ಜೆ ಇಟ್ಟರೆ ಖಂಡಿತ ನಾವು ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಕೂಲಕರ ಆಗುತ್ತದೆ. ಇದರಲ್ಲಿ ಹಿರಿಯೂರಿನ ಈ ಹೋಟೆಲ್ಲು ಬೇರೆ ಹೋಟೆಲ್ನವರಿಗೆ ಮತ್ತು ಸರ್ಕಾರಿ ಇಲಾಖೆಯ ಶೌಚಾಲಯಗಳಿಗೆ, ಬಸ್ ಸ್ಟ್ಯಾಂಡ್ನಲ್ಲಿರೋ ಶೌಚಾಲಯಗಳಿಗೆ ಮಾದರಿಯಾಗುತ್ತದೆ. ಅವರು ಯಾವುದೇ ಹಣದ ಚೌಕಾಸಿ ಮಾಡದಲೇ ಬಹಳ ಉತ್ತಮ ಮಟ್ಟದಲ್ಲಿ, ಗುಣಮಟ್ಟದಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಅದರ ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಿ ಅಲ್ಲಿ ಕಾವಲು ಕಾಯುವ ಯಾವ ವ್ಯಕ್ತಿ ಇಲ್ಲದಿದ್ದರೂ ಸಹ ಸಾರ್ವಜನಿಕರು ಸರಿ ಪ್ರಮಾಣದಲ್ಲಿ ಶೌಚಾಲಯಗಳನ್ನು ಬಳಕೆ ಮಾಡಿಕೊಳ್ಳುವುದನ್ನು ರೂಢಿ ಮಾಡಿಕೊಂಡರೆ ಖಂಡಿತ ನಾವು ಈ ದೇಶದಲ್ಲಿ ಉತ್ತಮ ಆರೋಗ್ಯವನ್ನು ಸಂಪಾದಿಸಿಕೊಳ್ಳಲು ಅನುಕೂಲಕರವಾಗುತ್ತದೆ. ಹಾಗೂ ಖಾಸಗಿ ರಂಗದವರು ಈ ರೀತಿ ಸಮಾಜ ಸೇವೆಯನ್ನು ಒಂದು ನಿಟ್ಟಿನಲ್ಲಿ ಗಮನಿಸಿ ಬರೀ ಹಣ ಸಂಪಾದನೆಯನ್ನೇ ಮುಖ್ಯ ಮಾಡಿಕೊಳ್ಳದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏರ್ಪಾಡುಗಳನ್ನು ಮಾಡಿಕೊಟ್ಟರೆ ಖಂಡಿತ ನಾವು ಎಲ್ಲ ಕಡೆ ಈ ಸ್ವಚ್ಛತೆಯನ್ನು ಅನುಷ್ಠಾನಗೊಳಿಸಲು ಅನುಕೂಲಕರ ಆಗುತ್ತದೆ. ಹಾಗಾಗಿ ಈ ಥರ ಹೋಟೆಲ್ಗಳನ್ನು ಗುರುತಿಸಿ ನಗರಸಭೆಯವರು ಮತ್ತು ಜಿಲ್ಲಾಡಳಿತದವರು ಅವರಿಗೆ ಪ್ರೋತ್ಸಾಹ ನೀಡಿ ಇದೇ ರೀತಿ ಎಲ್ಲ ಹೋಟೆಲ್ಗಳಲ್ಲೂ ಸಹ ಸಾರ್ವಜನಿಕರಿಗೆ ಉತ್ತಮ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟು ಹೊರಗಡೆ ಬಯಲು ಶೌಚಾಲಯ ಉಪಯೋಗಿಸುವುದನ್ನು ನಿಲ್ಲಿಸಬಹುದಾಗಿ